ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ನವಮ ಸ್ತೋತ್ರದಲ್ಲಿ 15ನೇ ಶ್ಲೋಕ. ಅಖಿಲ ಜನಿ ವಿಲಯ ಪರಸುಖ ಕಾರಣ ಪರಪುರುಷೋತ್ತಮ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಅಖಿಲ ಜನಿ ವಿಲಯ, ಅಖಿಲ ಜಗತಃ ಜನಿ, ಜನಿ ಅಂದರೆ ಜನ್ಮ, ಇಡೀ ಜಗತ್ತಿಗೆ ಸೃಷ್ಟಿಕರ್ತೃವಾದವ ಪರಮಾತ್ಮ. ವಿಲಯ ಪ್ರಳಯ ನಾಶಕ್ಕೂ ಕಾರಣನಾದವ ಪರಮಾತ್ಮ. ಹೇ ಪರಮಾತ್ಮ, ನೀನೆಂತವ? ಅಖಿಲ ಜನಿ ವಿಲಯ, ಎಲ್ಲ ಇಡೀ ಜಗತ್ತಿಗೆ ಸೃಷ್ಟಿಗೆ ಕಾರಣನಾದವ ನೀನು, ಸಂಹಾರಕ್ಕೆ ಕಾರಣವಾದವ ನೀನು. ಪರಸುಖ ಕಾರಣ, ಪರಸುಖ ಅಂದ್ರೆ ಉತ್ಕೃಷ್ಟವಾದ ಸುಖ ಅಂದ್ರೆ ಮೋಕ್ಷ ಸುಖ, ಆ ಮೋಕ್ಷ ಸುಖಕ್ಕೆ ಕಾರಣನಾದವ ನೀನು. ಮತ್ತು ಪರ ಅಂದ್ರೆ ನೀನು ಬೇರೆಯಾದವ ಅಂದ್ರೆ ವಿಲಕ್ಷಣನಾದವ ಅಂತ ಅರ್ಥ. ಪುರುಷೋತ್ತಮ ಪರಿಪೂರ್ಣೇತಿವ, ಪರ ಅಂದ್ರೆ ವಿಲಕ್ಷಣ ಅಂತ ಒಂದು ಅರ್ಥ ಇದೆ, ಪರಿಪೂರ್ಣನಾದವ ಅಂತನೂ ಒಂದು ಅರ್ಥ ಇದೆ. ಹೇ ಪುರುಷೋತ್ತಮ, ಎಲ್ಲ ಪುರುಷರಲ್ಲಿ ಕ್ಷರಪುರುಷರು ಅಕ್ಷರ ಪುರುಷರು ಇಬ್ಬರಿಗಿಂತಲೂ ನೀನು ಉತ್ತಮನಾದವ, ಅದರಿಂದ ನಿನಗೆ ಪುರುಷೋತ್ತಮ ಅಂತ ಹೆಸರು. ತ್ವಂ ಮಮ ಶರಣಂ ಭವ, ನೀನು ನನಗೆ ರಕ್ಷಕನಾಗು, ಹಾಗೆ ಅಂತ. ಶುಭತಮ ಕಥಾಶಯ, ಶುಭತಮ ಮಂಗಳ ಸ್ವರೂಪನಾದ, ಕಥಾಶಯ ಗುರು ಶಿಷ್ಯರ ವಾದ ಕಥೆಯಲ್ಲಿ ತಿಳಿಯಲ್ಪಡುವವ, ಪರಮ ಸರ್ವೋತ್ತಮನಾದ, ಸದಾ ಉದಿತ ಸದಾ ಪ್ರಕಾಶಮಯನಾದ, ಜಗದೇಕ ಕಾರಣ ಜಗತ್ತಿಗೆ ಮುಖ್ಯ ಕಾರಣನಾದ, ರಾಮ ಆನಂದ ಸ್ವರೂಪನಾದ, ರಮಾರಮಣ ಲಕ್ಷ್ಮೀದೇವಿಗೂ ಆನಂದವನ್ನು ಕೊಡತಕ್ಕ ಪರಮಾತ್ಮ. ತ್ವಂ ಮಮ ಶರಣಂ ಭವ, ನೀನು ನನಗೆ ರಕ್ಷಕನಾಗು ಅಂತ ಪ್ರಾರ್ಥನೆ. ಅಖಿಲ ಜನಿ ವಿಲಯ ಪರಸುಖ ಕಾರಣ ಪರಪುರುಷೋತ್ತಮ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀಹರಿ.